ಇವಾಗ ತುಂಬ ಖುಷಿ ಆಗ್ತಿದೆ. ನಿರೀಕ್ಷಿತ ಅತಿಥಿಗಳು ಒಂಥರ ಹೆಂಗೆ ಅಂದರೆ ಎಲ್ಲ ಸರ್ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ಯಾವುದು ಅಂದರೆ ಸರ್ರು ನಮಗೆ ನಾನು ರಾಜರು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸರ್ ಅದರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇಲ್ಲಿರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆಯೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡೋವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನನ್ನ ಬೆಸ್ಟು ಸಾಂಗ್ ಕೊಟ್ಟಿದ್ದಾರೆ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟಾಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಹಂಗೆ ಇಬ್ಬರು ಸಹಿತ ಮೇಡಮ್ಮು, ಹರ್ಷಿಕಾ ಮೇಡಮ್ಮು, ಆಮೇಲೆ ರಜತ್ ಸರ್ ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಅದು ಫೀಲ್ ಆಗ್ತಿತ್ತು. ಆದರೆ ನಾವು ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣೆಯವರು ನಿರ್ದೇಶಕರು ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ. ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣಯ್ಯವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ. ಬಟ್ ಇವ್ರು ಹೇಳಿದಾಗೆ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳಿದಾಗೆ ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೋಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರೂ ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂತ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಕನ್ವಿನ್ಸಿಂಗಾಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವರೇ ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಾಗಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀದತ್ತ. ನಾನು ಇದಕ್ಕೂ ಮೊದಲು ಮಹಾದೇವಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಅದಾದಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ. ನಾನು ಮತ್ತು ಸಿಂಹ, ಮನೋಜ್ ಅಣ್ಣಯ್ಯ ಅವರೆಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ವಿ. ಮಧು, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಅನಿರೀಕ್ಷಿತವಾಗಿ ನನಗೆ ಮನೋಜ್ ಅಣ್ಣಯ್ಯ ಅವ್ರು ಸಿಕ್ಕಿದ್ರು. ಸಿನಿಮಾ ಮಾಡ್ತಿದ್ದೀವಿ ಕಣೋ ಅಂತ. ಗುರು, ನಂಗೊಂದು ಕ್ಯಾರೆಕ್ಟ್ರು ಅಂದರೆ ಆರ್ಟಿಸ್ಟ್ ಅದೊಂದು ಕ್ಯಾರೆಕ್ಟ್ರು ಅಂತ ಕೇಳೋದಲ್ವಾ, ಆಯ್ತು ಮಾಡೋಣ ಅಂತ ಹೇಳಿದ್ರು. ಅದಾದಮೇಲೆ ಒಂದೊಂದೇ ಸಿನಿಮಾ ಸ್ಟಾರ್ಟ್ ಆಯಿತು. ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ವಿನೋದ್ ಸರ್. ಥ್ಯಾಂಕ್ ಯು ವಿನೋದ್ ಸರ್. ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಮತ್ತೆ ಅದು ಹೇಳಿ ಚೆನ್ನಾಗಿರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಅಲ್ಲಿಂದ ಇಲ್ಲಿವರೆಗೂ ಕೂತಿರೋ ಎಲ್ಲ ಆತ್ಮೀಯರಿಗೆ, ಅತಿಥಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತು ವೆಲ್ಕಮ್. ನೀವೆಲ್ಲ ಬಂದ ಮೇಲೇ ಒಂದು ಎನರ್ಜಿ.
ಮತ್ತು ಮಾಧ್ಯಮ ಮಿತ್ರರು, ಇವತ್ತು ಫಸ್ಟ್ ಟೈಮ್ ಇಷ್ಟು ಜನ ಈ ಸಿನಿಮಾ ಚಿಕ್ಕ ಪುಟ್ಟ ರೋಲ್ಗಳೆಲ್ಲ ಮಾಡಿರೋದು ಇದಿದೆ. ಬಟ್ ಆದರೆ ಒಂದು ಫುಲ್ ಪ್ಲೆಡ್ಸ್ ಸಿನಿಮಾದಲ್ಲಿ ಪ್ರೆಸ್ ಮೀಟಲ್ಲಿ ನಿಲ್ತಿರೋದು ಪ್ರಥಮ ಬಾರಿಗೆ. ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಖದಲ್ಲಿ ನೋಡಿದರೆ ನಮಗೊಂದು ಎನರ್ಜಿ ಬರ್ತಿದೆ. ಥ್ಯಾಂಕ್ ಯು. ಈಗ ಸಿನಿಮಾಗೆ ಬರ್ತೀನಿ. ಅನಿರೀಕ್ಷಿತ ಅತಿಥಿಗಳು. ಆ ಟೈಟ್ಲಲ್ಲೇ ಏನೋ ಒಂದು ಸೌಂಡ್ ಇದೆ. ನನಗೆ ಫಸ್ಟು ಕಿವಿಗೆ ಬಿದ್ದ ಮೇಲೆ ಅನಿರೀಕ್ಷಿತ ಅತಿಥಿಗಳು ಅಂತ ಡೈರೆಕ್ಟ್ರು ಫೋನ್ ಮಾಡಿ ಹೇಳಿದ ತಕ್ಷಣ ಸೂಪರ್ ಗುರು, ಸಾಕಾಗಿದೆ, ಇದು ಹಿಟ್ಟಾಗುತ್ತೆ ನೋಡು ಅಂತ ಅವತ್ತೇ ಹೇಳಿದೆ. ಆ ಟೈಟ್ಲಲ್ಲೇ ಅದೊಂದು ಇದೆ. ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಎಲ್ರಿಗೂ ಅದೊಂದು ಅನಿಸಿದೆ, ಮಗ ಸಾಕಾಗಿದಲ್ಲ ಟೈಟ್ಲು ಅಂತ ತುಂಬ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಡೈರೆಕ್ಟ್ರು ಮನೋಜ್ ಅಣ್ಣಯ್ಯ, ನನ್ನ ಆತ್ಮೀಯ ಗೆಳೆಯ. ನೀನಾಸಮ್ಮಿಂದ ಜೊತೆಗೆ ಒಡನಾಟ ಇದೆ. ನನ್ನ ಸೀನಿಯರು ನೀನಾಸಮ್ಮಲ್ಲಿ. ಅಲ್ಲಿಂದ ತಿರುಗಾಟ ಎಲ್ಲ ಜೊತೆಗೆ ಮಾಡ್ತೀವಿ, ಸುಮಾರು ನಾಟಕಗಳನ್ನ ಜೊತೆಗೆ ಮಾಡ್ತೀವಿ. ನಾನು ಒಂದು ಸಲ ನನ್ನ ಮದುವೆ ಕರೆಯೋಕ್ಕೆ ಫೋನ್ ಮಾಡ್ತೀನಿ, ಮಗ ಮದುವೆ ಬಾರಪ್ಪ ಅಂತ. ಮತ್ತೆ ಅವನು ವಾಪಸ್ ಮಾಡ್ತಾನೆ, ನಾನು ಸಿನಿಮಾ ಮಾಡ್ತಿದ್ದೀನಿ ಬಾ ಸಿನಿಮಾಗೆ ಅಂತ. ಬಟ್ ಥ್ಯಾಂಕ್ ಯು ಮನೋಜ್, ಖುಷಿ ಆಯಿತು ನಿನ್ನ ಜೊತೆ ಕೆಲಸ ಮಾಡಿದ್ದು. ಡೈರೆಕ್ಷನ್ ಸ್ಟೈಲ್ ಆಗಲಿ, ಮತ್ತು ಅವ್ನು ನರೇಟ್ ಮಾಡೋ ಸ್ಟೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಲಿ, ಅವನು 50% ಇದ್ದರೆ ಅವನು ಎಕ್ಸ್ಪ್ಲೈನ್ ಮಾಡೋ ರೀತಿಗೆ, ಡೈರೆಕ್ಟ್ರು ಮಾಡೋ ರೀತಿಗೆ ಒಂದು 100% ಮಾಡಿಬಿಡ್ಬೋದು. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಒಳ್ಳೇದಾಗುತ್ತೆ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಮನೋಜ್. ಹಾಗೆ ಮಾಡ್ತೀರಾ ಅಂತ ನಂಬಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಕರ್ನಾಟಕ ಜನತೆಗಳು ಕೈ ಹಿಡದೇ ಹಿಡಿತಾರೆ. ನಾವು ಗೆದ್ದೇ ಗೆಲ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೆಪ್ಟೆಂಬರ್ 18ಕ್ಕೆ ಮರಿದೆ ಮತ್ತೆ ನಾವು ಬರ್ತೀವಿ ನಿಮ್ಮ ಮುಂದೆ. ನೀವು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು, ಪ್ಲೀಸ್. ಥ್ಯಾಂಕ್ ಯು. ಮೇಜರ್ ಆಗಿ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಹೋಟ್ಲು ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದವರು ಅನಿರೀಕ್ಷಿತವಾಗಿ ನನಗೆ ಈ ಚಿತ್ರ ಕೊಟ್ಟರು. ಒಂದು ಪಾತ್ರ ಇದೆ ರಾಬಿ ಅಂದ್ಬಿಟ್ಟು, ಇದನ್ನ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಡೈರೆಕ್ಟ್ರು, ತುಂಬ ಪ್ಯಾಸೆಂಟ್ ಆಗಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ನಮ್ಮ ಹೊಸಬ್ರಾದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೂ ತಗೊಂಬಂದಿದ್ದಾರೆ. ಒಂದು ಸಿನಿಮಾನ ಫುಲ್ಲು ರೆಡಿ ಮಾಡಿ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ ಇವಾಗಿನ ಪರಿಸ್ಥಿತಿಲಿ. ಅಂಥದ್ರಲ್ಲಿ ಸರ್ರು ಎಲ್ಲ ರೀತಿಲೂ ನಮ್ಗೆ ಹೆಲ್ಪ್ ಮಾಡಿಕೊಟ್ಟು ಪ್ರತಿಯೊಂದು ಸ್ಟೇಜಲ್ಲೂ ಹೆಲ್ಪ್ ಮಾಡಿ ನಮಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಸಾಂಗು ಅದ್ಭುತವಾಗಿ ಬಂದಿದೆ. 5 ಲಕ್ಷ ವ್ಯೂಸ್ ಹೋಗಿದೆ. ಇನ್ನೂ ಚೆನ್ನಾಗಿ ನೀವು ಯಾರ್ಯಾರು ಕೇಳಿಲ್ಲ ದಯವಿಟ್ಟು ಕೇಳಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಕೇಳ್ತಾ ಕೇಳ್ತಾ ತುಂಬ ಇಷ್ಟ ಆಗೋಂಥ ಸಾಂಗು. ಹರ್ಷಿಕಾ ಮೇಡಮ್ ಸಕ್ಕತ್ತಾಗಿ ಆಡಿದ್ದಾರೆ. ಮತ್ತು ನಮ್ಮ ರಜತ್ ಹೆಗ್ಡೆ ಸರ್ ಸೂಪರ್ ಸರ್, ಸಾಂಗ್ ಸೂಪರಾಗಿ ಆಡಿದ್ದೀರಾ. ಮತ್ತು ಸ್ವಾಮಿನಾಥನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅಲ್ಟಿಮೇಟ್ ಆಗಿದೆ ಸರ್. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋದರೆ ನಿಮಗೆ ಆ ಫೀಲ್ನ ನೀವು ಎಂಜಾಯ್ ಮಾಡ್ಬೋದು. ಆ ಲೆವೆಲ್ಗೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಎಲ್ರಿಗೂ ನಮಸ್ಕಾರ. ನಾನು ಹರಿತಾಶಾ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇವತ್ತು. ಐ ಥಿಂಕ್ ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಇವತ್ತಿನ ದಿನ ನಮಗೆ ತುಂಬ ಮುಖ್ಯ. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಟೀಮ್ ಪ್ರೆಸ್ ಮುಂದೆ ಬರ್ತಿದ್ದಾರೆ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಎಕ್ಸೈಟೆಡ್, ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಪ್ರತಿ ಆರ್ಟಿಸ್ಟು ಒಂದು ಏನೋ ಒಂದು ಕಲಿಬೇಕು ಅಂತ ಬರ್ತಾರೆ. ದೇ ಹ್ಯಾವ್ ದರ್ ಓನ್ ಜರ್ನಿ. ಅವರು ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಈ ಟೀಮಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಆ್ಯಕ್ಚುಲಿ ವಿನೋದ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಈ ಟೀಮಲ್ಲಿ ಸೇರಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ವರ್ಕ್ ವಿತ್ ಆಲ್ ಆಫ್ ಯು ಆ್ಯಂಡ್ ಟು ಲರ್ನ್ ಸೋ ಮಚ್ ಫ್ರಮ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು. ಸಿನಿಮಾ 18 ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೇನಾದ್ರು ಭಯ ಆದರೆ ಒಂದು ಸ್ವಲ್ಪ ಹಿಂಗೆ ತಿರುಗಿ ನೋಡಿಲ್ಲ ಹೆಂಗೆ ಮಾತಾಡಿದ್ದಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ತೆ.
ಮತ್ತೊಮ್ಮೆ ನಮಸ್ತೆ ಮಾಧ್ಯಮಿಕರಿಗೆ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಅಂತ, ಫೈಟ್ ಮಾಸ್ಟರ್ ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅನಿರೀಕ್ಷಿತವಾಗಿ ನಾನು ಒಬ್ಬ ಅತಿಥಿಯಾಗಿ ನಮ್ಮ ಮನೋಜ್ ಸರ್ ಕರೆಸಿರೋದು. ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಡಿದ್ದಾರೆ. ಎಸ್ ಸರ್. ಅದರಲ್ಲೂ ನಮ್ಮ ಸಿನಿಮಾ ಮತ್ತು ಜಗ್ಗಿ ಅವರಂತೂ ಇಟ್ಸ್ ಅ ವಂಡರ್ಫುಲ್. ಟಕ್ ಆಫ್ ಅನ್ನೋದು ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ ಯು, ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎರಿಕ್ ಸರ್ ವಂಡರ್ಫುಲ್ ಜಾಬ್, ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು. ಸೆಪ್ಟೆಂಬರ್ 18 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಟೋಟಲ್ಲು 4 ಫೈಟ್ ಇದೆ. ಅದರಲ್ಲಿ ಒಂದು ಕಮರ್ಷಿಯಲ್ ಟಚ್ ಇರುವಂಥ ಫೈಟು ಓಪನಿಂಗ್ ಬರುತ್ತೆ. ಅದಾದಮೇಲೆ 3 ಕತೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ನೈಜವಾಗಿರುವಂಥ ಫೈಟ್ ಆಗಬೇಕಿತ್ತು. 3 ಫೈಟ್ಗಳು ಕೂಡ ಅದನ್ನು ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಟ್ರೈ ಮಾಡಿಸಿದ್ರು. ಹೆಂಗಂತಂದರೆ ಈಗ ಬೇರೆ ಥರ ಸೇಫ್ಟಿ ಬೆಡ್ಡು, ರೋಪ್ ಆ ಥರ ಎಲ್ಲ ಏನು ಯೂಸ್ ಮಾಡಿದೆ, ಆದ್ರೂ ಆರ್ಟಿಸ್ಟ್ಗಳಿಗೂ ಸೇಫ್ಟಿ ನೋಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದು. ಕಂಪ್ಲೀಟ್ಲಿ ಆರ್ಟಿಸ್ಟ್ಗಳು ಅಷ್ಟೇ ಕೆಸರು ಅದೆಲ್ಲ ಏನು ನೋಡಿಲ್ಲ. ಕೊನೆಯಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ ಫೈಟ್ಗಳು ಎಲ್ಲನೂ ಅಷ್ಟೇ ತುಂಬ ರಿಯಾಲಿಟಿಯಾಗಿ ಮಾಡಿದ್ದಾರೆ. ಇನ್ನೊಂದು 10 ಡೇಸ್ ನಾವು ಟ್ರೈಲರ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಆವಾಗ ಆ ಟ್ರೈಲರ್ ನೋಡಿದಾಗ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಮೇಜರ್ ಇವತ್ತು ಸಾಂಗ್ಸ್ ಏನು ಮಾಡಿದ್ದೀವಿ, ಸಾಂಗ್ಸ್ ಮೇಲೆ ಮಾತಾಡಿಕೊಂಡು ಹೇಳಬೇಕು ಅಂತ. ಎರಿಕ್ ವಿಜಯ್ ಮಾತಾಡ್ಬಿಡ್ಲಿ, ನಾನು ಆಮೇಲೆ ಕಂಟಿನ್ಯೂ ಮಾಡಿ ಏನು ಮಾಡ್ತೇನೆ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಯಾವಾಗಲೂ ಸ್ಕ್ರೀನ್ ಹಿಂದೆ ಇರ್ತೀನಿ, ಹಿಂದೆನೇ ಕೆಲಸ ಮಾಡ್ತೀನಿ, ಮುಂದೆ ಒಂದು ಅಭ್ಯಾಸ ಇಲ್ಲ. ಸೊ ಹಂಗಾಗಿ ತುಂಬ ನರ್ವಸ್ ಆಗ್ತದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಆವಾಗಲೇ ದಯಾ ಆರ್ಟಿಸ್ಟ್ ಹೇಳ್ಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸೊ ಆ್ಯಂಡ್ ಫಸ್ಟ್ಲಿ ತೇಜ್ ಪ್ರೊಡಕ್ಷನ್ಸ್ ವಿನೋದ್ ಸರ್ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರಿ. ಶೂಟಿಂಗಲ್ಲಿ 25 ಡೇಸ್ ಶೂಟ್ ಮಾಡಿದ್ದೀವಿ. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ವಿನಂತಿ ಮಾಡ್ಕೋತೀನಿ. ಥ್ಯಾಂಕ್ ಯು ಆಲ್. ಎಸ್, ಸೆಪ್ಟೆಂಬರ್ 18 ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ನೋ ಪೈರಸಿ, ನಥಿಂಗ್, ಅದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. OTTವರೆಗೂ ವೆಯ್ಟು ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಅನಿರೀಕ್ಷಿತ ಅತಿಥಿಗಳು. ನಾನು ಮನೋಜ್ ಅಣ್ಣಯ್ಯ. ಅವಾಗಲೇ ನಾನು ದಯ ಹೇಳ್ದಂಗೆ ನಾನು ಒಬ್ಬ ನೀನಾಸಂ ವಿದ್ಯಾರ್ಥಿ. ರಂಗಭೂಮಿ ಮಾಡ್ತಾಯಿದ್ದವರು, ಅದ್ರ ಜೊತೆಗೆ ಸಿನಿಮಾ ಆಸೆ ಇರುತ್ತಲ್ಲ, ಅದ್ರ ಜೊತೆಗೆ ಆ್ಯಕ್ಟ್ ಕೂಡ ಮಾಡ್ತಾಯಿದ್ದೆ, ಸೀರಿಯಲ್ ಮಾಡ್ತಾಯಿದ್ದೆ, ಸಿನಿಮಾಗಳನ್ನೂ ಕೂಡ ಮಾಡ್ತಾಯಿದ್ದೆ. ಬಟ್ ಯಾವಾಗ ಗೊತ್ತಾಗುತ್ತಲ್ಲ ಚಾನ್ಸ್ಗಳು ಅಷ್ಟು ಈಸಿಯಾಗಿ ಸಿಗೋಲ್ಲ. ಇದು ಮಾಡಬೇಕು ಅಂತಂದಾಗ ನಮ್ಮ ಚಾನ್ಸ್ನ ನಾವೇ ಹುಟ್ಟಾಕೋಬೇಕು, ಮಾಡಬೇಕು ಅಂತಂದಾಗ ಬರೆಯೋಕ್ಕೆ ಶುರು ಮಾಡಿದ್ದು ಶಾರ್ಟ್ ಫಿಲಮ್ಸು. ಅದನ್ನ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಆವಾಗಲೇ. ನಾನು ಯಾವಾಗ ಶಾರ್ಟ್ ಫಿಲಮ್ಸ್ನ ಮಾಡೋಕ್ಕೆ ಶುರು ಮಾಡಿದೆ ಆವಾಗಲೇ ನನಗೆ ಎರಿಕ್ ನನಗೆ DOP ಆಗಿ, ಎಡಿಟರ್ ಆಗಿ, ನನ್ನ ಕಲರಿಸ್ಟ್ ಆಗಿ, ಜೊತೆಗೆ ನಾನು ಏನೇ ವರ್ಕ್ ಮಾಡಿದ್ರು ಅದ್ರ ಜೊತೆಗೆ ಆಲ್ಮೋಸ್ಟ್ ನನ್ನ ರೈಟ್ ಹ್ಯಾಂಡಾಗಿ ಅವನೇ ನಿಂತ್ಕೊಳ್ಳೋದು. ಅದ್ರ ಜೊತೆಗೆ ನಾನು ಮಾಡಿದ್ದು 2 ಶಾರ್ಟ್ ಫಿಲಮ್ಗೆ ಸ್ವಾಮಿನಾಥನ್ ಅವರು ಕೂಡ ಆ 2 ಶಾರ್ಟ್ ಫಿಲಮಿಂದನೂ ನನ್ನ ಜೊತೆಗೆ ನಿಂತಿದ್ದವರು. ಅವರು ನನಗೆ ಇನ್ನೊಂದು ಥರ ಬಲ. ಮೇಜರು ನನಗೆ ಇವರಿಬ್ಬರು ನನ್ನ 2 ಶಾರ್ಟ್ ಫಿಲಮಿಂದ ಈಗ ಸಿನಿಮಾವರೆಗೂ ಜೊತೆ ಕಂಟಿನ್ಯೂ ಆಗಿರೋದು. ಆ್ಯಂಡ್ ಇವಾಗಲೂ ಕೂಡ ಅವ್ರ ವರ್ಕ್ಗಳೇ ಈ ಸಿನಿಮಾನ ತುಂಬ ಅದ್ಭುತವಾಗಿ ನಿಲ್ಲಿಸಿರೋದು. ಅದಕ್ಕೆ ನಾನು ಎರಿಕ್ಗಾಗಲಿ ಸ್ವಾಮಿನಾಥನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳ್ದಾಗೇ ನನ್ನ ಶಾರ್ಟ್ ಫಿಲಮು ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ದಿಯಾ ಖುಷಿ ರವಿ ಅವ್ರಿಗೆ ಮತ್ತು MK ಮಠ ಅವ್ರನ್ನ ಕಾಸ್ಟ್ ಮಾಡಿದ್ದಂಥ ಶಾರ್ಟ್ ಫಿಲಮ್ 1964 ಬ್ಯಾಕ್ ಡ್ರಾಪಲ್ಲಿ ಅದೊಂದು ಶಾರ್ಟ್ ಫಿಲಮ್ನ ಮಾಡಿದ್ದು. ಆ ಶಾರ್ಟ್ ಫಿಲಮ್ನ ನೋಡಿನೇ ವಿನೋದ್ ಸರ್ರು ಈ ಟೀಮ್ಗೆ ಒಂದು ಪೊಟೆನ್ಷಿಯಲ್ ಇದೆ, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಂತಿದ್ದು. ಕೆಲವು ಡೈರೆಕ್ಟರ್ಗಳೆಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಇನ್ನೂ ಅದು ಕೊಡಬೇಕಿತ್ತು, ಇದು ಮಾಡಬೇಕಿತ್ತು, ಅದು ಇದು ಅಂತ. ವಿನೋದ್ ಸರ್ ಯಾವತ್ತೂ ಇವತ್ತು ಇಲ್ಲಿ ಮಾತಾಡ್ತಿರೋವರೆಗೂ ಇದಕ್ಕೆ ನಾನು ಕೊಡಲ್ಲ, ಇದನ್ನು ಮಾಡಲ್ಲ ಅಂತ ಹೇಳೇ ಇಲ್ಲ. ನಿಮ್ಗೆ ಅದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾಡಿ ನಾನು ಇರ್ತೀನಿ ಅಂತಲೇ ಹೇಳಿದ್ದು. ಡೇಟ್ ಅನೌನ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ಅವ್ರು ಹೇಳಿದ್ದು. ನಾನು ಹೆಂಗೆ ತರ್ತೀನಿ, ಹೆಂಗೆ ಬಿಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ತೊಗೊಂಡು ಹೋಗಬೇಕು ಅಂತ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮ ಮೊದಲಿಂದ ನಿಂತಿದ್ದಕ್ಕೆ. ಅವರು ಯಾವ ಬಜೆಟ್ ಇಟ್ಕೊಂಡು ಬಂದರು, ಯಾವ ಇದರಲ್ಲಿದ್ದರು, ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು, ಅವರು ನಮ್ಮನ್ನು ಅರ್ಥ ಮಾಡಿಕೊಂಡ್ರು. ಅವ್ರು ಏನು ಬಜೆಟ್ ಹೇಳಿದರು ಅದೇ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟು ಅವರು ಖುಷಿಯಾದರು, ನಾವು ಖುಷಿಯಾಗಿದ್ದೀವಿ.
ಅವ್ರು ಏನು ಪ್ರಾಮಿಸ್ ಮಾಡಿದ್ರು ನಾನು ಸಿನಿಮಾನ ಇನ್ನೂ ಚೆನ್ನಾಗಿ ತೊಗೊಂಡೋಗಿ ನಾನು ರಿಲೀಸಿಗೆ ಮಾಡೇ ಮಾಡ್ತೀನಿ ಅಂತ ಅದೇ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತಿಂದ ಅದು ಶುರು ಆಗ್ತಾ ಇದೆ. ನಾವು ಒಟ್ಟಿಗೆ ಒಂದೇ ಸರಿ ಟ್ರೈಲರ್ ತೊಗೊಂಡು ಮಾಧ್ಯಮದವ್ರ ಮುಂದೆ ಬರಬೇಕು, ನಿಮ್ಗಳ ಜೊತೆ ಮುಂದೆ ಬಂದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಕೆಲವು ಡಿಸ್ಕಷನ್ಸು ಟೀಮಲ್ಲಿ ಇದೆಲ್ಲ ಮಾಡಿ ಇಲ್ಲ ಹಿಂಗಿದ್ರು ಸಾಂಗ್ಸ್ ಇದೆ, ಆ ಸಾಂಗ್ಸ್ ಇಟ್ಕೊಂಡು ಒಂದು ಸರಿ ಒಂದು ಪರಿಚಯ ಆಗೋಗ್ಲಿ, ನಾವಿನ್ನೂ ಯಾರ ಮುಂದೆನೂ ಹೋಗಿಲ್ಲ ಅಂತ ಹೇಳಿ ಇದನ್ನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಇನ್ನು ಅನಿರೀಕ್ಷಿತ ಅತಿಥಿಗಳ ಬಗ್ಗೆ ಹೇಳ್ತೀನಿ. ಅನಿರೀಕ್ಷಿತ ಅತಿಥಿಗಳು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಂದು ಗೆಸ್ಟ್ ಹೌಸ್, ಆ ಗೆಸ್ಟ್ ಹೌಸ್ಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡುವಂಥ ಅತಿಥಿಗಳು, ಆ ಒಂದು ದಿನ ಅವ್ರ ಲೈಫಲ್ಲಿ ಆಗುವಂಥ ಬದಲಾವಣೆಗಳು, ಅದ್ರ ಜೊತೆಗೆ ಒಂದಷ್ಟು ಎಮೋಷನ್ಸ್, ಸಸ್ಪೆನ್ಸ್, ಥ್ರಿಲ್ಲರ್, ಒಂದಷ್ಟು ಹ್ಯೂಮರ್, ಜೊತೆಗೆ ಸೋಷಿಯಲ್ ಇಶ್ಯೂ, ಇದಿಷ್ಟನ್ನು ಬ್ಲೆಂಡ್ ಮಾಡಿ ಒಂದು ನಾನ್ ಲೀನಿಯರಲ್ಲಿ ಹೇಳಿರುವಂಥ ಕತೆ, ಸ್ಕ್ರೀನ್ ಪ್ಲೇ, ಅನಿರೀಕ್ಷಿತ ಅತಿಥಿಗಳು 18ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗೆ, ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. 5.5-6 ನಿಮಿಷದ ಗಂಟ ಸಾಂಗ್ ಅದು. ಆ ಸಾಂಗ್ನ ತುಂಬ ಚೆನ್ನಾಗಿ ಆಡಿದ್ದಾರೆ. ಸಿನಿಮಾ ಓಪನ್ ಆಗೋದು ಈ ಪಾಪ್ ಸಾಂಗಿಂದ, ಮುಗಿಯೋದು ಆ ಕ್ಲೋಜರ್ ಸಾಂಗಿಂದ. ಆ್ಯಂಡ್ ಕೇಳಿದಾಗ ಅನಿಸುತ್ತೆ ಆ ಮೊದಲನೇ ಪಾಪ್ ಸಾಂಗ್ ಆಡಿರೋರೆ ಈ ಕ್ಲೋಜರ್ ಸಾಂಗ್ ಆಡಿದಾರ ಅಂತ, ಅಷ್ಟು ಡಿಫ್ರೆಂಟಾಗಿ ಆಡಿದ್ದಾರೆ. ಒಟ್ಟು 4 ಸಾಂಗ್ಸ್ ಸರ್. ಒಂದು ಪಾಪ್ ಸಾಂಗ್ ಇಂಗ್ಲೀಷಲ್ಲಿ ಓಪನ್ ಆಗುತ್ತೆ, ಸಿನಿಮಾದಲ್ಲಿ 1-1.5-2 ನಿಮಿಷ ಬರುತ್ತೆ ಇಲ್ಲಿ ಫುಲ್ ಸಾಂಗ್ ಇದ್ರೂ. ಇನ್ನೊಂದು ರಾಕ್ ಸಾಂಗು, ಅದನ್ನ ಏನು ಕಾರ್ತಿಕ್ ಚನೋಜಿರಾವ್ ಅವರು ಆಡಿರೋದು. ಅದು ಕಂಪ್ಲೀಟ್ಲಿ 80s ಸ್ಟೈಲಲ್ಲಿ ಇರೋವಂಥ ಒಂದು ರಾಕ್ ಸಾಂಗು. ಅದು ಕೂಡ ಕತೆಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ 1-1.5-2 ನಿಮಿಷ ಬರುತ್ತೆ ಅಷ್ಟೇ. ಬಟ್ ಫುಲ್ ಸಾಂಗ್ ರೆಡಿ ಮಾಡಿದ್ದೀವಿ, ಅದನ್ನ ರಿಲೀಸ್ ಮಾಡ್ತೀವಿ. ಅದು ಬಿಟ್ಟು ಒಂದು ನೀ ಬಂದ ಕಡೆಗೆ ಇನ್ನೊಂದು ಲಾಸ್ಟ್ ಕ್ಲೋಜರ್ ಸಾಂಗ್ ಇದೆ, ಉಸಿರೇ ತುಸು ತಾಳು ಅಂತ. ಅದನ್ನು ತ್ರಿವಿಕ್ರಮ್ ಅವರು ಪೆನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇಡೀ ಸಿನಿಮಾಗೆ ಅದನ್ನು ಯಾವ ವಿಷಯ ಕೊಡಬೇಕು ಅದನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ತುಂಬ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಾ ಇರೋರು, ಚಂದ್ರಕೀರ್ತಿ ಅವರು ಮತ್ತು ಗೆಂಡಾ ರಾಘು ಅವರು, ನಿತಿನ್ ಅವರು, ಕಾರ್ತಿಕ್ ಅವರೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿನೋದ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮ್ಮ ಪೇಷನ್ಸ್ಗೂ ಥ್ಯಾಂಕ್ ಯು. ಬಟ್ ನಾವು ಮತ್ತೆ ನಿಮಗೆ ಟ್ರೈಲರ್ ಜೊತೆ ಬರ್ತೀವಿ ಇನ್ನೇನು ಅತಿ ಶೀಘ್ರದಲ್ಲಿ. ಸೊ ಅಲ್ಲಿ ಸಿಗೋಣ, ಅಲ್ಲಿ ಇನ್ನೂ ಜಾಸ್ತಿ ಮಾತಾಡೋದಿರುತ್ತೆ, ಅಲ್ಲಿ ಮಾತಾಡೋಣ. ಇವತ್ತಿಗೆ ಏನಾಗಬೇಕಿತ್ತು ಆಗಿದೆ, ಇನ್ನೇನಾದರೂ ಇದ್ರೆ ಕೇಳಿ ಅಷ್ಟೇ. ಪ್ರಶ್ನೆಗಳಿತ್ತು.